ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೆಮೊರಿ ವ್ಲಾಗ್ಸ್. ನೀವು ನೋಡ್ತಿದ್ದಂಗೆ ಇವತ್ತು ನಾವಿರೋದು ಉಡುಪಿಯಲ್ಲಿ. ಫಸ್ಟ್ ನಾವು ಹೋಗಿದ್ದು ಕನಕನ ಕಿಂಡಿಗೆ. ತುಂಬ ಕ್ರೌಡ್ ಇತ್ತು, ಆದರೂ ದರ್ಶನ ಮಾಡಿದ್ವಿ. ಬಟ್ ಟೆಂಪಲ್ ಒಳಗಡೆ ಎಲ್ಲ ಹೋಗೋಕ್ಕಾಗಲಿಲ್ಲ ಬಿಕಾಸ್ ತುಂಬ ರಶ್ ಇತ್ತು. ಹಾಗಾಗಿ ಔಟ್ಡೋರ್ ಶಾಪಿಂಗ್ ಮಾಡೋಕ್ಕೆ ಹೋದ್ವಿ. ಅಲ್ಲಿ ಕ್ಯೂಟ್ ಲಿಟಲ್ ಮಿರರ್ಸ್ ಇದ್ವು, ಅದನ್ನು ಪರ್ಚೇಸ್ ಮಾಡಿದೆ. ಬ್ಯೂಟಿಫುಲ್ ಆಗಿರೋ ಕೃಷ್ಣನ ಮೂರ್ತಿಗಳಂತೂ ಇದ್ವು, ಒಂದಕ್ಕಿಂತ ಒಂದು ಸಖತ್ತಾಗಿತ್ತು. ಮತ್ತು ಹೋಮ್ ಡೆಕೋರೇಟಿವ್ ಐಟಮ್ಸ್ ಅಂತೂ ಕೇಳೋದೇ ಬೇಡ, ಅಷ್ಟು ಚೆನ್ನಾಗಿದ್ದು. ಅಲ್ಲಿ ಮಕ್ಕಳಿಗಂತೂ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಇದ್ವು. ಅಲ್ಲಿ ನಂಗೆ ಇಷ್ಟ ಆಗಿದ್ದು ಕ್ಯೂಟ್ ಲಿಟಲ್ ಪಾಕೆಟ್ ಫ್ಯಾನ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯಾಂಡ್ ಬ್ಯಾಗ್ಸ್ ಕಲೆಕ್ಷನ್ಸ್ ಅಂತೂ ತುಂಬಾ ಇದ್ವು. ಮತ್ತು ಮಕ್ಕಳಿಗೆ ಬೇಕಾದ ಪೆನ್ಸಿಲ್ಸ್ ತುಂಬಾ ಕಲೆಕ್ಷನ್ಸ್ ಇದ್ವು. ಅಲ್ಲಿ ನಂಗೆ ಇಷ್ಟ ಆಗಿದ್ದು ಚೈನೀಸ್ ಹ್ಯಾಂಡ್ ಫ್ಯಾನ್ ಇಷ್ಟ ಆಯಿತು, ಅದನ್ನು ಪರ್ಚೇಸ್ ಮಾಡಿದೆ. ಅಲ್ಲಿಂದ ನೆಕ್ಸ್ಟ್ ಗೋಲ್ಗಪ್ಪ ತಿನ್ನೋಕೆ ಹೊರಟ್ವಿ. ನೆಕ್ಸ್ಟ್ ನಾವು ಹೋಗಿದ್ದು ಕಾಪು ಬೀಚ್ಗೆ. ಕಾಪು ಬೀಚಲ್ಲಿ ತುಂಬ ಜನ ಗಾಳಿಪಟ ಹಾರಿಸ್ತಿದ್ರು, ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಸಮುದ್ರದಲ್ಲಿ ಬರೋ ಆ ಅಲೆಗಳನ್ನು ನೋಡಿದ್ರೆ ಒಂದು ಥಾಟ್ ಅಂತೂ ನೆನಪಾಗೇ ಆಗುತ್ತೆ ನನಗಂತೂ. ಸಿಗದ ಖುಷಿಗೆ ಆಸೆ ಪಡುವುದು ಮೂರ್ಖತನ, ಸಿಗುವ ಖುಷಿಯಲ್ಲಿಯೇ ಕನಸು ಕಟ್ಟಿ ಬದುಕುವುದೇ ಜೀವನ. ಮರಳಲ್ಲಿ ನನ್ನ ಹೆಸರನ್ನೆಲ್ಲ ಬರ್ಕೊಂಡು ಆಟ ಆಡಿಕೊಂಡು ಲೈಟ್ ಹೌಸ್ ಕಡೆಗೆ ಹೋದ್ವಿ. ಅಲ್ಲಿಂದ ವ್ಯೂ ನೋಡೋಕ್ಕಂತೂ ಸೂಪರಾಗಿತ್ತು. ಆ ಸಮುದ್ರ, ಆ ಆಕಾಶ ಸೇರಿದ್ರೇನೆ ನೋಡೋಕ್ಕಂತೂ 2 ಕಣ್ಣು ಸಾಲದು. ತುಂಬ ಬ್ಯೂಟಿಫುಲ್ ಆಗಿತ್ತು, ಪೀಸ್ ಆಗಿತ್ತು. ಅದನ್ನೆಲ್ಲ ನೋಡಿಕೊಂಡು ಆಕಾಶಕ್ಕೊಂದು ಟಾಟಾ ಮಾಡಿ ನೆಕ್ಸ್ಟ್ ನಾವು ಹೋಗಿದ್ದು ನನ್ನ ಕಸಿನ್ ಮನೆಗೆ. ಟೈಮ್ ಆಗಿತ್ತು, ಸೊ ಆಚೆ ಡಿನ್ನರ್ಗೆ ಹೋದ್ವಿ. ಸಿಂಪಲ್ಲಾಗಿ ಫುಡ್ ಆರ್ಡರ್ ಮಾಡಿದ್ವಿ. ಪೆರಿ ಪೆರಿ ಗೋಬಿ, ರೋಟಿ ವಿತ್ ಪನ್ನೀರ್ ಬಟರ್ ಮಸಾಲ ತಿಂದ್ವಿ. ಲಾಸ್ಟಲ್ಲಿ ಒಂದು ಲೆಮನ್ ಸೋಡಾ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಡಿನ್ನರ್ನ ಎಂಡ್ ಅಪ್ ಮಾಡಿದ್ವಿ. ದ ಡೇ ವಾಸ್ ಎಂಡೆಡ್ ಲೈಕ್ ದಿಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್.